ನನ್ನ ಹೆಸರು ಅಜಯ್. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಕಾಲೇಜು ದಿನಗಳ ಆತ್ಮೀಯ ಗೆಳೆಯ ರವಿ ಕೂಡ ಅದೇ ನಗರದಲ್ಲಿದ್ದ. ರವಿಗೆ 1 ವರ್ಷದ ಹಿಂದೆಯಷ್ಟೇ ಕಾವ್ಯ ಎಂಬ ಸುಂದರ ಯುವತಿಯೊಂದಿಗೆ ಮದುವೆಯಾಗಿತ್ತು. ಕಾವ್ಯ ನೋಡಲು ತುಂಬಾ ಆಕರ್ಷಕವಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದು ವಿಶಿಷ್ಟ ಕಾಂತಿ ಇತ್ತು ಮತ್ತು ಸದಾ ಮುಗುಳ್ನಗುತ್ತಾ ಮಾತನಾಡಿಸುವ ಗುಣ ಅವಳದಾಗಿತ್ತು. ರವಿ ಬಿಜಿನೆಸ್ ಮೀಟಿಂಗ್ಗಳಿಗಾಗಿ ಆಗಾಗ ಬೇರೆ ನಗರಗಳಿಗೆ ಪ್ರಯಾಣ ಬೆಳೆಸುತ್ತಿದ್ದ. ಒಂದು ವಾರ ರವಿ ತುರ್ತು ಕೆಲಸದ ಮೇಲೆ ದೆಹಲಿಗೆ ಹೋಗಬೇಕಾಗಿ ಬಂತು. ಅಜಯ್, ಕಾವ್ಯ ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ, ಅವಳಿಗೆ ಸ್ವಲ್ಪ ಭಯ. ನೀನು ನಮ್ಮ ಮನೆಯ ಗೆಸ್ಟ್ ರೂಮ್ನಲ್ಲಿ ಉಳಿದುಕೊಂಡರೆ ನನಗೆ ಧೈರ್ಯ ಇರುತ್ತದೆ ಎಂದು ರವಿ ವಿನಂತಿಸಿಕೊಂಡಿದ್ದ. ಗೆಳೆಯನ ಮಾತನ್ನು ನಿರಾಕರಿಸಲಾಗದೆ ನಾನು ಅವರ ಮನೆಗೆ ಹೋದೆ. ಮೊದಲ 2 ದಿನ ಎಲ್ಲವೂ ಮಾಮೂಲಿಯಾಗಿತ್ತು. ನಾನು ಆಫೀಸ್ ಮುಗಿಸಿ ಬರುವಷ್ಟರಲ್ಲಿ ಕಾವ್ಯ ರುಚಿಕರವಾದ ಅಡುಗೆ ಮಾಡಿ ಕಾಯುತ್ತಿದ್ದಳು. ಇಬ್ಬರೂ ಒಟ್ಟಿಗೆ ಕುಳಿತು ಹರಟೆ ಹೊಡೆಯುತ್ತಿದ್ದೆವು. ಆದರೆ ದಿನಗಳು ಕಳೆದಂತೆ ನಮ್ಮ ನಡುವಿನ ಮಾತುಗಳಲ್ಲಿ ಒಂದು ಸಣ್ಣ ಆಕರ್ಷಣೆ ಶುರುವಾಯಿತು. ಒಂದು ಸಂಜೆ ಜೋರಾಗಿ ಮಳೆ ಬರುತ್ತಿತ್ತು. ಬೆಂಗಳೂರಿನ ತಂಪಾದ ಹವಾಮಾನ ಇಡೀ ವಾತಾವರಣವನ್ನು ರೊಮ್ಯಾಂಟಿಕ್ ಮಾಡಿತ್ತು. ಕಾವ್ಯ ಅಂದು ಕಪ್ಪು ಬಣ್ಣದ ಜಾರ್ಜೆಟ್ ಸೀರೆ ಉಟ್ಟಿದ್ದಳು. ಅವಳ ನುಣುಪಾದ ಬೆನ್ನು ಮತ್ತು ಸೀರೆಯ ಮರೆಯಲ್ಲಿ ಕಾಣುತ್ತಿದ್ದ ಸೌಂದರ್ಯ ನನ್ನಲ್ಲಿ ಹತೋಟಿ ತಪ್ಪುವಂತೆ ಮಾಡುತ್ತಿತ್ತು. ಅಜಯ್, ಕರೆಂಟ್ ಹೋಗುವ ಹಾಗೆ ಕಾಣಿಸುತ್ತಿದೆ, ನನಗೆ ತುಂಬಾ ಚಳಿಯಾಗುತ್ತಿದೆ ಎಂದಳು ಕಾವ್ಯ ನನ್ನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ. ಅವಳ ಧ್ವನಿಯಲ್ಲಿ ಒಂದು ವಿಭಿನ್ನವಾದ ತಳಮಳವಿತ್ತು. ಅವಳು ಹೇಳಿದ ತಕ್ಷಣವೇ ಇಡೀ ಮನೆಯ ಕರೆಂಟ್ ಹೊರಟು ಹೋಯಿತು. ಕತ್ತಲೆಯ ಕೋಣೆಯಲ್ಲಿ ಕಾವ್ಯ ಹೆದರಿದವಳಂತೆ ತಟ್ಟನೆ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಅವಳ ಮೃದುವಾದ ದೇಹದ ಬಿಸಿ ಮತ್ತು ಉಸಿರಾಟದ ವೇಗ ನನಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಕಾವ್ಯ, ಹೆದರಬೇಡ, ನಾನು ಇದ್ದೇನೆ ಎನ್ನುತ್ತಾ ನಾನು ಅವಳ ಸೊಂಟದ ಸುತ್ತ ಕೈಗಳನ್ನು ಹಾಕಿದೆ. ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವೆ ಇದ್ದ ಗೆಳೆಯನ ಹೆಂಡತಿ ಎಂಬ ಬೇಲಿ ಸಂಪೂರ್ಣವಾಗಿ ಕರಗಿಹೋಯಿತು. ಕಾವ್ಯ ನನ್ನಿಂದ ದೂರ ಸರಿಯುವ ಪ್ರಯತ್ನ ಮಾಡಲಿಲ್ಲ, ಬದಲಿಗೆ ನನ್ನ ಎದೆಗೆ ಇನ್ನೂ ಹತ್ತಿರವಾಗಿ ಜಾರಿದಳು. ಕತ್ತಲಲ್ಲಿ ಅವಳ ತುಟಿಗಳ ಬಿಸಿ ಉಸಿರು ನನ್ನ ಕುತ್ತಿಗೆಗೆ ತಗುಲಿದಾಗ ನನ್ನ ಇಡೀ ದೇಹದಲ್ಲಿ ರೋಮಾಂಚನವಾಯಿತು. ನಾನು ಮೆಲ್ಲನೆ ಅವಳ ಮುಖವನ್ನು ನನ್ನ ಕೈಗಳಿಗೆ ತೆಗೆದುಕೊಂಡೆ. ಅವಳ ಕಣ್ಣುಗಳು ಮುಚ್ಚಿಕೊಂಡಿದ್ದವು, ಅದು ಅವಳ ಒಪ್ಪಿಗೆಯ ಸಂಕೇತವಾಗಿತ್ತು. ಆ ಮುಚ್ಚಿದ ಬಾಗಿಲಿನ ಹಿಂದೆ ತಂಪಾದ ರಾತ್ರಿಯ ಕಾವಿನಲ್ಲಿ ನಮ್ಮಿಬ್ಬರ ಹೊಸ ಪ್ರೇಮದ ಸುದೀರ್ಘ ಪಯಣ ಆರಂಭವಾಯಿತು. ಆ ರೋಮಾಂಚನಕಾರಿ ರಾತ್ರಿಯ ನಂತರ ಮುಂಜಾನೆ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಒಳಗೆ ಬಂದಾಗ ನನ್ನ ಕಣ್ಣುಗಳು ಮೆಲ್ಲನೆ ತೆರೆದುಕೊಂಡವು. ಹಾಸಿಗೆಯ ಮೇಲೆ ನನ್ನ ಪಕ್ಕದಲ್ಲೇ ಕಾವ್ಯ ಮಲಗಿದ್ದಳು. ಅವಳ ಕಪ್ಪು ಕೂದಲು ಅವಳ ಮುಖದ ಮೇಲೆ ಹರಡಿಕೊಂಡಿತ್ತು. ಆಕೆಯ ಮುಖದಲ್ಲಿ ಒಂದು ಅಪೂರ್ವವಾದ ತೃಪ್ತಿ ಎದ್ದು ಕಾಣುತ್ತಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಗೆಳೆಯನ ನಂಬಿಕೆಗೆ ದ್ರೋಹ ಬಗೆದನೆ ಎಂಬ ಸಣ್ಣ ಅಪರಾಧ ಪ್ರಜ್ಞೆ ಮೂಡಿತು. ನಾನು ಮೆಲ್ಲನೆ ಹಾಸಿಗೆಯಿಂದ ಎದ್ದು ಹೊರಬರಲು ಯತ್ನಿಸಿದಾಗ ಕಾವ್ಯ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳು ಕಣ್ಣುಗಳನ್ನು ತೆರೆದು ನನ್ನನ್ನು ನೋಡಿದಾಗ ಅವಳ ಕಣ್ಣುಗಳಲ್ಲಿ ಯಾವುದೇ ಅಪರಾಧ ಪ್ರಜ್ಞೆ ಇರಲಿಲ್ಲ, ಬದಲಿಗೆ ನನ್ನ ಮೇಲಿನ ಹಕ್ಕು ಮತ್ತು ಅತೀವವಾದ ಒಲವು ಮಾತ್ರ ಇತ್ತು. ಅಜಯ್, ನನ್ನನ್ನು ಬಿಟ್ಟು ಹೋಗುತ್ತಿದ್ದೀರಾ ಎಂದು ಕಾತರದಿಂದ ಕೇಳಿದಳು. ಕಾವ್ಯ, ರವಿ ನನ್ನ ಅತ್ಯಂತ ಆಪ್ತ ಗೆಳೆಯ. ನಾನು ಮಾತನಾಡುವ ಮುನ್ನವೇ ಅವಳು ನನ್ನ ತುಟಿಗಳ ಮೇಲೆ ತನ್ನ ಮೃದುವಾದ ಬೆರಳನ್ನಿಟ್ಟು ನನ್ನ ಮಾತನ್ನು ತಡೆದಳು. ಅಜಯ್, ರವಿ ನನ್ನನ್ನು ಮದುವೆಯಾಗಿದ್ದರೂ ನನಗೆ ಬೇಕಾದ ಪ್ರೀತಿ, ಸಮಯ ಮತ್ತು ಒಲವನ್ನು ಎಂದೂ ಕೊಡಲಿಲ್ಲ. ಸದಾ ಬಿಜಿನೆಸ್, ಹಣ ಎಂದು ನನ್ನನ್ನು ಈ ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟಿದ್ದ. ನಿನ್ನೆ ರಾತ್ರಿ ನಾನು ಅನುಭವಿಸಿದ ಆ ಬೆಚ್ಚಗಿನ ಪ್ರೀತಿ ನನಗೆ ಜೀವನದಲ್ಲಿ ಮೊದಲ ಬಾರಿ ಸಿಕ್ಕಿದ್ದು. ಇದರಲ್ಲಿ ಯಾವುದೇ ತಪ್ಪು ನನಗೆ ಕಾಣಿಸುತ್ತಿಲ್ಲ ಎಂದು ಭಾವನಾತ್ಮಕವಾಗಿ ಹೇಳಿದಳು. ಅವಳ ಮಾತುಗಳು ನನ್ನ ಮನಸ್ಸಿನಲ್ಲಿದ್ದ ಎಲ್ಲಾ ಗೊಂದಲಗಳನ್ನು ದೂರ ಮಾಡಿದವು. ನಾನು ಮತ್ತೆ ಅವಳ ಹತ್ತಿರ ಕುಳಿತುಕೊಂಡೆ. ಕಾವ್ಯ ತನ್ನ ತಲೆಯನ್ನು ನನ್ನ ಮಡಲ ಮೇಲೆ ಇಟ್ಟುಕೊಂಡಳು. ನಾನು ಅವಳ ನುಣುಪಾದ ಬೆನ್ನಿನ ಮೇಲೆ ಕೈಯಾಡಿಸುತ್ತಾ ಅವಳ ಕೂದಲನ್ನು ಸವರತೊಡಗಿದೆ. ಅಂದು ಭಾನುವಾರವಾಗಿದ್ದರಿಂದ ನನಗೂ ಆಫೀಸ್ಗೆ ರಜೆ ಇತ್ತು. ಮಧ್ಯಾಹ್ನ ಇಬ್ಬರೂ ಒಟ್ಟಿಗೆ ಸೇರಿ ಅಡುಗೆ ಮಾಡಿದೆವು. ಕಿಚನ್ನಲ್ಲಿ ಕಾವ್ಯ ಮಸಾಲೆ ಅರೆಯುತ್ತಿದ್ದಾಗ ನಾನು ಹಿಂದಿನಿಂದ ಹೋಗಿ ಅವಳ ಸೊಂಟವನ್ನು ಬಿಗಿಯಾಗಿ ಅಪ್ಪಿಕೊಂಡೆ. ಕಾವ್ಯ ಒಮ್ಮೆಲೆ ನಡುಗಿ ಹೋದಳು. ಅಜಯ್, ಅಡುಗೆ ಹಾಳಾಗುತ್ತೆ ಬಿಡಿ ಎಂದು ಸುಳ್ಳು ಕೋಪ ತೋರ್ಪಡಿಸಿದಳು. ಹಾಳಾಗಲಿ ಬಿಡು, ನಿನ್ನ ಈ ಸೌಂದರ್ಯದ ಮುಂದೆ ಬೇರೇನೂ ಮುಖ್ಯವಲ್ಲ ಎನ್ನುತ್ತಾ ಅವಳ ಕುತ್ತಿಗೆಯ ಹಿಂಭಾಗಕ್ಕೆ ನನ್ನ ತುಟಿಗಳನ್ನು ಒತ್ತಿದೆ. ಅವಳ ತೇವವಾದ ಉಸಿರಾಟದ ವೇಗ ಹೆಚ್ಚಾಯಿತು. ಅವಳ ಕೈಯಲ್ಲಿದ್ದ ಚಮಚ ಕೆಳಗೆ ಬಿತ್ತು. ಸಂಜೆಯಾಗುತ್ತಿದ್ದಂತೆ ವಾತಾವರಣ ಮತ್ತೆ ತಂಪಾಯಿತು. ಕಾವ್ಯ ತಿಳಿ ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ನನ್ನ ರೂಮಿಗೆ ಬಂದಳು. ಆಕೆಯ ನಡು ಮತ್ತು ಉಡುಪು ಅವಳ ಯೌವನವನ್ನು ಇನ್ನೂ ಆಕರ್ಷಕವಾಗಿ ಬಿಂಬಿಸುತ್ತಿದ್ದವು. ನಾನು ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿದೆ. ರೂಮಿನ ಮಂದ ಬೆಳಕಿನಲ್ಲಿ ಇಬ್ಬರ ಕಣ್ಣುಗಳು ಒಂದನ್ನೊಂದು ದಿಟ್ಟಿಸಿದವು. ನಾನು ಅವಳ ಸೀರೆಯ ಸೆರಗನ್ನು ಮೆಲ್ಲನೆ ಹಿಡಿದು ಎಳೆದಾಗ ಕಾವ್ಯ ನಾಚಿಕೆಯಿಂದ ನನ್ನ ಎದೆಗೆ ವಾಂಗಿದಳು. ಬೆವರಿನ ಹನಿಗಳು ಅವಳ ನುಣುಪಾದ ಬೆನ್ನಿನ ಮೇಲೆ ಜಾರುತ್ತಿದ್ದವು. ಆ ತಂಪಾದ ರಾತ್ರಿಯಲ್ಲಿ ಇಬ್ಬರ ಹರೆಯದ ಹಠ ಮತ್ತು ಮಧುರವಾದ ಕಾದಾಟ ಮತ್ತೆ ಶುರುವಾಯಿತು.
ಇಬ್ಬರೂ ಒಬ್ಬರನ್ನೊಬ್ಬರು ಪೂರ್ತಿಯಾಗಿ ಆವರಿಸಿಕೊಂಡು ಪ್ರೀತಿಯ ಆಳಕ್ಕೆ ಜಾರಿದೆವು. ಆ ತಂಪಾದ ಭಾನುವಾರದ ರಾತ್ರಿಯ ಮಧುರ ಕಾದಾಟ ನಮ್ಮಿಬ್ಬರನ್ನು ಇನ್ನೂ ಹತ್ತಿರಕ್ಕೆ ತಂದಿತ್ತು. ಕಾವ್ಯಾಳ ಮನಸ್ಸಿನಲ್ಲಿದ್ದ ಒಬ್ಬಂಟಿತನದ ಬೇಗೆ ಸಂಪೂರ್ಣವಾಗಿ ಕರಗಿಹೋಗಿತ್ತು. ಈಗ ಅವಳ ನಡಿಗೆಯಲ್ಲಿ, ಅವಳ ಮುಗುಳ್ನಗೆಯಲ್ಲಿ ಒಂದು ಹೊಸ ತರಹದ ಹೆಮ್ಮೆ ಮತ್ತು ಕಾಂತಿ ಎದ್ದು ಕಾಣುತ್ತಿತ್ತು. ರವಿ ದೆಹಲಿಯಿಂದ ಮರಳಲು ಇನ್ನೂ ಕೇವಲ 3 ದಿನಗಳು ಮಾತ್ರ ಬಾಕಿ ಇವೆ ಎಂಬ ನೆನಪು ಇಬ್ಬರಲ್ಲೂ ಒಂದು ರೀತಿಯ ಆತುರ ಮತ್ತು ತಳಮಳವನ್ನು ಉಂಟುಮಾಡುತ್ತಿತ್ತು. ಮರುದಿನ ಸೋಮವಾರ ನಾನು ಆಫೀಸ್ನಿಂದ ಮನೆಗೆ ಬಂದಾಗ ಕಾವ್ಯ ನನಗಾಗಿಯೇ ಕಾಯುತ್ತಿದ್ದಳು. ಅವಳು ಅಂದು ಕಡು ಕೆಂಪು ಬಣ್ಣದ ಸೀರೆ ಉಟ್ಟಿದ್ದಳು. ಜಾರುತ್ತಿದ್ದ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಅವಳು ನನಗೆ ಬಿಸಿ ಬಿಸಿ ಕಾಫಿ ತಂದು ಕೊಟ್ಟಳು. ಇವತ್ತು ಆಫೀಸ್ನಲ್ಲಿ ತುಂಬಾ ಕೆಲಸ ಇತ್ತ ಅಜಯ್ ಎಂದು ಕೇಳುತ್ತಾ ನನ್ನ ಪಕ್ಕದಲ್ಲೇ ಸೋಫಾದ ಮೇಲೆ ಕುಳಿತುಕೊಂಡಳು. ಕೆಲಸ ಏನೇ ಇದ್ದರೂ ನನ್ನ ಗಮನವೆಲ್ಲ ಇಲ್ಲೇ ಇತ್ತು ಕಾವ್ಯ ಎನ್ನುತ್ತಾ ನಾನು ಕಾಫಿ ಕಪ್ಪಕ್ಕಕ್ಕಿಟ್ಟು ಅವಳ ಕೈಗಳನ್ನು ನನ್ನ ಕೈಗೆ ತಗೊಂಡೆ. ಕಾವ್ಯಾಳ ಕಣ್ಣುಗಳಲ್ಲಿ ಕಾಮನೆ ಮತ್ತು ಪ್ರೀತಿಯ ತರಂಗಗಳು ಒಟ್ಟಿಗೆ ತೇಲುತ್ತಿದ್ದವು. ಅವಳು ಮೆಲ್ಲನೆ ತನ್ನ ತಲೆಯನ್ನು ನನ್ನ ಹೆಗಲ ಮೇಲೆ ಇಟ್ಟುಕೊಂಡಳು. ಅಜಯ್, ರವಿ ಬರುವ ದಿನ ಹತ್ತಿರ ಆಗ್ತಿದೆ. ನನಗೆ ಯೋಚನೆ ಆಗ್ತಿದೆ, ಈ ಸುಂದರ ಕ್ಷಣಗಳು ಮತ್ತೆ ಸಿಗುತ್ತವೋ ಇಲ್ಲವೋ ಎಂದಳು ಭಾವುಕಳಾಗಿ. ರವಿ ಬರುವ ಮುನ್ನ ಇರುವ ಈ ಸಮಯ ಕೇವಲ ನಮ್ಮದು ಕಾವ್ಯ. ಇದನ್ನು ನಾವು ಪೂರ್ತಿಯಾಗಿ ಆನಂದಿಸೋಣ ಎನ್ನುತ್ತಾ ನಾನು ಅವಳನ್ನು ಎತ್ತಿಕೊಂಡು ನನ್ನ ರೂಮಿನ ಕಡೆ ನಡೆದೆ. ರೂಮಿನ ಬಾಗಿಲು ಮುಚ್ಚುತ್ತಿದ್ದಂತೆ ಇಡೀ ಪ್ರಪಂಚವೇ ನಿಶ್ಶಬ್ದವಾದಂತಾಯಿತು. ಮಂದ ಬೆಳಕಿನಲ್ಲಿ ಅವಳ ಕೆಂಪು ಸೀರೆಯ ಮರೆಯಲ್ಲಿ ಅಡಗಿದ್ದ ಆ ನಿಗೂಢ ಸೌಂದರ್ಯ ನನ್ನ ಕಣ್ಣುಗಳ ಮುಂದೆ ಅನಾವರಣಗೊಳ್ಳುತ್ತಿತ್ತು. ನಾನು ಮೆಲ್ಲನೆ ಅವಳ ಸೀರೆಯ ಪಿನ್ ತೆಗೆದಾಗ ಅವಳು ನಾಚಿಕೆಯಿಂದ ತನ್ನ ಮುಖವನ್ನು ನನ್ನ ಎದೆಯ ಮರೆಯಲ್ಲಿ ಬಚ್ಚಿಟ್ಟುಕೊಂಡಳು. ಅವಳ ಬೆನ್ನಿನ ನುಣುಪಾದ ಚರ್ಮಕ್ಕೆ ನನ್ನ ಕೈಗಳು ತಗುಲಿದಾಗ ಕಾವ್ಯಾಳ ಇಡೀ ದೇಹ ಒಂದು ಕ್ಷಣ ನಡುಗಿತು. ಅವಳ ಉಸಿರಾಟದ ವೇಗ ಇನ್ನೂ ಹೆಚ್ಚಾಯಿತು. ನಾನು ಮೆಲ್ಲನೆ ಅವಳ ತುಟಿಗಳ ಮೇಲೆ ನನ್ನ ತುಟಿಗಳನ್ನಿಟ್ಟು ಆ ಮಧುರ ಒತ್ತಡವನ್ನು ಹೆಚ್ಚಿಸಿದೆ. ಕಾವ್ಯ ತನ್ನ 2 ಕೈಗಳಿಂದ ನನ್ನ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡು ನನ್ನ ಪ್ರೀತಿಯನ್ನು ಸ್ವೀಕರಿಸಿದಳು. ಆ ರಾತ್ರಿಯಿಡೀ ನಮ್ಮ ನಡುವೆ ಹರೆಯದ ಹಠ ಮತ್ತು ಮಧುರವಾದ ಪ್ರೇಮದ ಕಾದಾಟ ನಡೆಯುತ್ತಲೇ ಇತ್ತು. ಬೆವರಿನ ಹನಿಗಳು ಇಬ್ಬರ ದೇಹದ ಮೇಲೂ ಜಾರುತ್ತಿದ್ದವು. ಕತ್ತಲೆಯ ಕೋಣೆಯಲ್ಲಿ ಕರಗಿದ ಆ ಕಾವಿನ ರಹಸ್ಯ ಇಬ್ಬರನ್ನೂ ಸಂಪೂರ್ಣವಾಗಿ ಮೈಮರೆಯುವಂತೆ ಮಾಡಿತು. ನಾವು ಒಬ್ಬರನ್ನೊಬ್ಬರು ಆವರಿಸಿಕೊಂಡು ಪ್ರೀತಿಯ ಆಳವಾದ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದೆವು. ರವಿ ದೆಹಲಿಯಿಂದ ಮರಳಲು ಇನ್ನೂ ಕೇವಲ 2 ದಿನಗಳು ಮಾತ್ರ ಬಾಕಿ ಇದ್ದವು. ಈ ನೆನಪು ನಮ್ಮಿಬ್ಬರಲ್ಲೂ ಒಂದು ರೀತಿಯ ಆತುರ ಮತ್ತು ವಿಚಿತ್ರ ತಳಮಳವನ್ನು ಉಂಟುಮಾಡುತ್ತಿತ್ತು. ಇರುವ ಅಲ್ಪ ಸಮಯವನ್ನು ಸಂಪೂರ್ಣವಾಗಿ ಒಬ್ಬರಿಗೊಬ್ಬರು ಮುಡಿಪಾಗಿಡಬೇಕೆಂದು ನಾವು ಬಯಸಿದ್ದೆವು. ಅಂದು ಸಂಜೆ ಜೋರಾಗಿ ಮಳೆ ಗಾಳಿ ಶುರುವಾಯಿತು. ಕಿಟಕಿಗಳು ಜೋರಾಗಿ ಶಬ್ದ ಮಾಡುತ್ತಿದ್ದವು. ಕಾವ್ಯ ರೂಮಿನ ಕಿಟಕಿ ಮುಚ್ಚಲು ಹೋದಾಗ ಜೋರಾಗಿ ಬೀಸಿದ ಗಾಳಿಗೆ ಅವಳ ಸೀರೆಯ ಸೆರಗು ಸಂಪೂರ್ಣವಾಗಿ ಜಾರಿ ಕೆಳಗೆ ಬಿದ್ದಿತು. ಅದೇ ಸಮಯಕ್ಕೆ ನಾನು ರೂಮಿನೊಳಗೆ ಬಂದೆ. ಮಂದ ಬೆಳಕಿನಲ್ಲಿ ಅವಳ ಆ ನುಣುಪಾದ ಸೊಂಟ ಮತ್ತು ಕಾವೇರಿದ ಯೌವನ ನನ್ನ ಕಣ್ಣುಗಳ ಮುಂದೆ ಅನಾವರಣಗೊಂಡಿತು. ನನ್ನನ್ನು ನೋಡಿದ ಕಾವ್ಯ ತಟ್ಟನೆ ಸೀರೆ ಸರಿಪಡಿಸಿಕೊಳ್ಳಲು ಯತ್ನಿಸಲಿಲ್ಲ. ಬದಲಿಗೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಹಠ ಮತ್ತು ತೀವ್ರವಾದ ಹಂಬಲವಿತ್ತು. ನಾನು ಹೆಜ್ಜೆ ಇಟ್ಟು ಅವಳ ಹತ್ತಿರ ಹೋದೆ. ನನ್ನ ಕೈಗಳು ಮೆಲ್ಲನೆ ಅವಳ ಬೆನ್ನಿನ ನುಣುಪಾದ ಚರ್ಮವನ್ನು ಸ್ಪರ್ಶಿಸಿದಾಗ ಕಾವ್ಯಾಳ ಇಡೀ ದೇಹ ಒಂದು ಕ್ಷಣ ನಡುಗಿತು. ಅಜಯ್, ರವಿ ಬರುವ ಮುನ್ನ ನನಗೆ ನಿನ್ನ ಪ್ರೀತಿಯ ಆಳವನ್ನು ಪೂರ್ತಿಯಾಗಿ ಉಣಿಸು ಎಂದು ಕಾವ್ಯ ಪಿಸುಗುಟ್ಟಿದಳು. ಅವಳ ಬಿಸಿ ಉಸಿರು ನನ್ನ ಕುತ್ತಿಗೆಗೆ ತಗುಲಿದಾಗ ನನ್ನಲ್ಲಿದ್ದ ಹತೋಟಿ ಸಂಪೂರ್ಣವಾಗಿ ತಪ್ಪಿಹೋಯಿತು. ನಾನು ಮೆಲ್ಲನೆ ಅವಳನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದೆ. ರೂಮಿನ ಬಾಗಿಲು ಮುಚ್ಚಿಕೊಂಡಿತು. ಆ ತಂಪಾದ ರಾತ್ರಿಯ ಕಾವಿನಲ್ಲಿ ನಮ್ಮಿಬ್ಬರ ನಡುವೆ ಯಾವುದೇ ಅಂತರವಿರಲಿಲ್ಲ. ಬೆವರಿನ ಹನಿಗಳು ಇಬ್ಬರ ದೇಹದ ಮೇಲೂ ಜಾರುತ್ತಿದ್ದವು. ಕಾವ್ಯ ಆನಂದದ ಅತಿರೇಕದಿಂದ ನನ್ನ ಬೆನ್ನನ್ನು ತನ್ನ ನುಣುಪಾದ ಬೆರಳುಗಳಿಂದ ಗಟ್ಟಿಯಾಗಿ ಪರಚುತ್ತಿದ್ದಳು. ಕತ್ತಲೆಯ ಕೋಣೆಯಲ್ಲಿ ಕರಗಿದ ಆ ಕಾವಿನ ರಹಸ್ಯ ಇಬ್ಬರನ್ನೂ ಸಂಪೂರ್ಣವಾಗಿ ಮೈಮರೆಯುವಂತೆ ಮಾಡಿತು. ನಾವು ಒಬ್ಬರನ್ನೊಬ್ಬರು ಆವರಿಸಿಕೊಂಡು ಪ್ರೀತಿಯ ಆಳವಾದ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದೆವು. ಈ ಮಧುರ ಕಾದಾಟ ರಾತ್ರಿಯಿಡೀ ಮುಂದುವರಿಯಿತು. ರವಿಯ ದೆಹಲಿ ಪ್ರವಾಸ ಮುಗಿದು ಬರಲು ಕೇವಲ ಒಂದೇ ಒಂದು ದಿನ ಬಾಕಿ ಇತ್ತು. ಈ ವಿಷಯ ತಿಳಿದ ನಮಗೆ ಇಬ್ಬರಿಗೂ ಮನಸ್ಸಿನಲ್ಲಿ ಸಣ್ಣದೊಂದು ಆತಂಕ ಮತ್ತು ಅಷ್ಟೇ ತೀವ್ರವಾದ ವಿರಹದ ಬೇಗೆ ಕಾಡುತ್ತಿತ್ತು. ಈ ಕಡೆಯ ರಾತ್ರಿಯನ್ನು ಎಂದಿಗೂ ಮರೆಯಲಾಗದಂತೆ ಕಳೆಯಬೇಕೆಂದು ಇಬ್ಬರೂ ತೀರ್ಮಾನಿಸಿದೆವು. ಅಂದು ರಾತ್ರಿ ಕಾವ್ಯ ಬಿಳಿ ಬಣ್ಣದ ನುಣುಪಾದ ರೇಷ್ಮೆ ಸೀರೆಯಲ್ಲಿ ಅಪ್ಸರೆಯಂತೆ ನನ್ನ ರೂಮಿಗೆ ಬಂದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು, ಆದರೆ ಆ ಕಣ್ಣುಗಳ ಆಳದಲ್ಲಿ ನನ್ನ ಮೇಲಿರುವ ಅತೀವವಾದ ಪ್ರೀತಿ ಮತ್ತು ಹಂಬಲ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅಜಯ್, ನಾಳೆಯಿಂದ ರವಿ ಬಂದು ಬಿಡುತ್ತಾರೆ. ನಾವು ಮತ್ತೆ ಹಳೆಯಂತೆ ಕೇವಲ ಅಪರಿಚಿತರಂತೆ ನಟಿಸಬೇಕಾಗುತ್ತದೆ. ನನ್ನ ಕೈಯಲ್ಲಿ ಇದು ಸಾಧ್ಯವಾಗುತ್ತದೋ ಇಲ್ಲವೋ ತಿಳಿಯುತ್ತಿಲ್ಲ ಎಂದಳು ಕಾವ್ಯ ಬಿಕ್ಕಳಿಸುತ್ತಾ.
ನಾನು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕಣ್ಣೀರನ್ನು ನನ್ನ ತುಟಿಗಳಿಂದ ಒರೆಸಿದೆ. ಕಾವ್ಯ, ರವಿ ದೈಹಿಕವಾಗಿ ಇಲ್ಲಿ ಇರಬಹುದು, ಆದರೆ ನಿನ್ನ ಈ ಮನಸ್ಸು ಮತ್ತು ದೇಹದ ಮೇಲಿನ ಹಕ್ಕು ಸದಾ ನನ್ನದೇ ಆಗಿರುತ್ತದೆ ಎನ್ನುತ್ತಾ ಅವಳನ್ನು ಗಟ್ಟಿಯಾಗಿ ಆಲಂಗಿಸಿಕೊಂಡೆ. ಆ ಕೊನೆಯ ರಾತ್ರಿ ಇಬ್ಬರ ನಡುವಿನ ಪ್ರೇಮದ ತರಂಗಗಳು ಹತೋಟಿ ತಪ್ಪಿ ಹರಿದವು. ಮುಚ್ಚಿದ ಬಾಗಿಲಿನ ಹಿಂದೆ ಮಂದ ಬೆಳಕಿನಲ್ಲಿ ಇಬ್ಬರ ದೇಹಗಳು ಒಂದಕ್ಕೊಂದು ಸಂಪೂರ್ಣವಾಗಿ ಲೀನವಾದವು. ಕಾವ್ಯಾಳ ಬಿಳಿ ಸೀರೆಯ ಸೆರಗು ಮೆಲ್ಲನೆ ನೆಲಕ್ಕೆ ಜಾರಿತು. ಅವಳ ನುಣುಪಾದ ಬೆನ್ನಿನ ಮೇಲೆ ನನ್ನ ಬೆರಳುಗಳು ಮೂಡಿಸಿದ ಪ್ರೇಮದ ಆಳವಾದ ಗೀರುಗಳು ಅವಳ ಸುದೀರ್ಘ ಒಂಟಿತನಕ್ಕೆ ಸಿಕ್ಕ ಮಧುರವಾದ ಉತ್ತರವಾಗಿದ್ದವು. ಬೆವರಿನ ಹನಿಗಳು ಇಬ್ಬರ ದೇಹದ ಮೇಲೂ ಜಾರುತ್ತಿದ್ದವು. ಕಾವ್ಯ ಆನಂದದ ಮತ್ತು ವಿರಹದ ತೀವ್ರತೆಯಿಂದ ನನ್ನ ಹೆಗಲನ್ನು ಗಟ್ಟಿಯಾಗಿ ಕಚ್ಚಿ ಹಿಡಿದಳು. ಆ ರಾತ್ರಿಯ ಜೋರಾದ ಉಸಿರಾಟದ ಸದ್ದು ಆ 4 ಗೋಡೆಗಳ ಮಧ್ಯೆ ಕರಗಿದ ಕಾವಿನ ರಹಸ್ಯಕ್ಕೆ ಸಾಕ್ಷಿಯಾಗಿತ್ತು. ಬೆಳಗಿನ ಜಾವದವರೆಗೂ ಆ ಮಧುರ ಕಾದಾಟ ಮುಗಿಯಲೇ ಇಲ್ಲ. ಇಬ್ಬರೂ ಸಂಪೂರ್ಣವಾಗಿ ದಣಿದು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿದೆವು. ಮರುದಿನ ಬೆಳಗ್ಗೆ ರವಿ ದೆಹಲಿಯಿಂದ ಮರಳಿದ. ಮನೆಗೆ ಬಂದವನೇ ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡು, ಥ್ಯಾಂಕ್ಸ್ ಅಜಯ್, ನಾನು ಇಲ್ಲದ ಸಮಯದಲ್ಲಿ ಕಾವ್ಯಾಳನ್ನು ಚೆನ್ನಾಗಿ ನೋಡಿಕೊಂಡಿದ್ದಕ್ಕೆ ಎಂದ. ರವಿಯ ಮಾತುಗಳನ್ನು ಕೇಳಿ ನಾನು ಮತ್ತು ಕಾವ್ಯ ಒಬ್ಬರನ್ನೊಬ್ಬರು ನೋಡಿ ಸಣ್ಣದಾಗಿ ಮುಗುಳ್ನಕ್ಕೆವು. ಆ ನಗುವಿನಲ್ಲಿ ನಮ್ಮಿಬ್ಬರ ರಹಸ್ಯ ಪ್ರೇಮದ ಮಧುರ ನೆನಪುಗಳು ಅಡಗಿದ್ದವು. ಕೆಲವು ದಿನಗಳ ನಂತರ ನಾನು ನನ್ನ ಕೆಲಸದ ನಿಮಿತ್ತ ಬೇರೆ ಮನೆಗೆ ಶಿಫ್ಟ್ ಆದೆ. ಆದರೆ ನಮ್ಮ ಸಂಬಂಧ ಅಲ್ಲಿಗೆ ಮುಗಿಯಲಿಲ್ಲ. ರವಿ ಬಿಸಿನೆಸ್ ಕೆಲಸದ ಮೇಲೆ ಹೊರಗೆ ಹೋದಾಗಲೆಲ್ಲ ಕಾವ್ಯಾಳ ಆ ಬೆಚ್ಚಗಿನ ಆಸರೆ ನನಗಾಗಿಯೇ ಕಾಯುತ್ತಿರುತ್ತಿತ್ತು. ಸಮಾಜದ ಕಣ್ಣಿಗೆ ನಾವು ಕೇವಲ ಗೆಳೆಯರಾಗಿದ್ದರೂ ಆ ಮುಚ್ಚಿದ ಬಾಗಿಲಿನ ಹಿಂದೆ ನಾವು ಒಬ್ಬರಿಗೊಬ್ಬರು ಸರ್ವಸ್ವವಾಗಿದ್ದೆವು. ನಮ್ಮಿಬ್ಬರ ಈ ರಹಸ್ಯ ಪ್ರೇಮದ ಪಯಣ ಶಾಶ್ವತವಾಗಿ ಮತ್ತು ಅತ್ಯಂತ ರೋಮಾಂಚನಕಾರಿಯಾಗಿ ಮುಂದುವರಿಯಿತು. ಕಥೆ ಸಂಪೂರ್ಣವಾಗಿ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.